ಇವತ್ತು ನಾವು ಬೆಂಗಳೂರಿಂದ ಇಲ್ಲಿ ಪಂಡಿತನಹಳ್ಳಿ ಅನ್ನೋ ಊರಿಗೆ ಬಂದಿದ್ದೀವಿ. ಇದು ಒಂದು ಮಂದಾರಗಿರಿ ಪರ್ವತ ಅಂತ. ಇದು ಜೈನ ತೀರ್ಥಂಕರರಿಗೆ ರಿಲೇಟೆಡ್ ಇರೋದು. ಇಲ್ಲಿ ಬಂದಮೇಲೆ ಟೋಟಲ್ 450 ಸ್ಟೆಪ್ಸ್ ಇದ್ದಾವೆ. ಆದರೆ ಏನಂದರೆ ನೀವು ಸ್ಟೆಪ್ಸ್ ಹತ್ತಬೇಕಂತ ನೆಸೆಸರಿ ಇಲ್ಲ. ಸ್ಟೆಪ್ಸ್ ಪಕ್ಕ ಇರ್ತಕ್ಕಂಥ ಇದು ನೀವು ಏಕಶಿಲಾ ಬೆಟ್ಟನೇ ಹತ್ತಿ ಬರ್ಬೋದು. ಅಲ್ಲಿ ಕೂರೋಕ್ಕೆ ಜಾಗ ಇದೆ. ನೀವು ಫೋಟೋಶೂಟ್ಗೂ ಪ್ಲೇಸ್ ಇದೆ. ಒಂಚೂರು ಧೈರ್ಯ ಕಟ್ಸಿದ್ರೆ ಹೋಗ್ಬೋದು. ಜೈನ ತೀರ್ಥಂಕರರ ಬೋಧಿ ವೃಕ್ಷ, ಅಲ್ಲೇ ಏನೋ ಅವ್ರಿಗೆ ನಿರ್ವಾಣ ಸಿಕ್ಕಿದೆ ಅಂತ ಹೇಳ್ತಾರೆ. ಇಲ್ಲಿರ್ತಕ್ಕಂಥವ್ರು 1008 ಪದ್ಮ ತೀರ್ಥಂಕರ ಅಂತ ಏನೋ ಅವರು ಈ ರೂಲನ್ನ ಇದು ಮಾಡಿದ್ದಾರೆ ಅಂತ ಅಲ್ಲೆಲ್ಲ ಬರಬೇಕಾದ್ರೆ ಕಮಾನಲ್ಲಿ ಅಲ್ಲೆಲ್ಲ ಹೇಳ್ತಿದ್ರು. ಇನ್ನೊಂದು ರೀಸನ್ನು ಇಲ್ಲಿ ಬೆಟ್ಟಕ್ಕೆ ಬಂದಿರೋದು ಆ್ಯಕ್ಚುಲಿ ಮಳೆ ಬರಬಾರ್ದು ಅಂತ ತೀರ್ಥಂಕರರಿಗೆ ನಾವು ಕೇಳೋಕ್ಕೆ ಬಂದಿದ್ವಿ. RCB ಹ್ಯಾಸ್ ಟು ವಿನ್ ಟುಡೇಸ್ ಮ್ಯಾಚ್. ಈ ಸಲ ಕಪ್ ನಮ್ಮದೇ. ನೋಡ್ಬೋದು ತುಂಬ ಸ್ಟೀಪ್ ಆಗಿದೆ. ಅಲ್ಲಿಂದ 60 ಡಿಗ್ರಿ ಇದೆ, ಇಲ್ಲಿಂದ ಅರೌಂಡ್ 30 ಡಿಗ್ರಿ ಇದೆ ಸ್ಟೀಪು. ಈಸಿಯಾಗಿ ಹಾಕ್ಬೋದು. ಇಲ್ಲಿ ಎನರ್ಜಿ ಇರ್ತಕ್ಕಂಥ ಹುಡುಗರೇ ಅಂತಲ್ಲ, ವಯಸ್ಸಾದವರು ಎಲ್ಲರೂ ಆರಾಮಾಗಿ ಆಗ್ತಾರೆ. ಆದರೆ ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಒಂಚೂರು ಬಿಸಿಲಿರೋದ್ರಿಂದ, ಈಗ ಮಳೆ ಬರೋದ್ರಿಂದ ಬಿಸಿಲಿಲ್ಲ. ಬೇಸಿಗೆ ಕಾಲದಲ್ಲಿ ಈ ಬೆಟ್ಟ ಹತ್ತೋದು ತುಂಬ ಕಷ್ಟ ಆಗುತ್ತೆ. ದಾರಿಲಿ ಬರಬೇಕಾದ್ರೆ ನಿಮಗೆ ವಾಟರ್ ಬಾಟಲ್ ಸಿಗುತ್ತೆ, ಮಾವಿನಕಾಯಿ ಸಿಗುತ್ತೆ, ಸೀಸನಲ್ ಫ್ರೂಟ್ ಸಿಗುತ್ತೆ. ಅದು ಬಿಟ್ಟರೆ ಸೆಂಟರ್ ಫ್ರೆಶು, ಚಿಕ್ಕಿ, ಈ ಥರದ ಐಟಮ್ಸ್ಗಳು, ಆಮೇಲೆ ಲೇಸ್ ಅಂಥದ್ದೆಲ್ಲ ಕುರ್ಕಲು ತಿಂಡಿ ಸಿಗುತ್ತೆ, ಸೋಡಾ ಸಿಗುತ್ತೆ. ಆದರೆ ಊಟಕ್ಕೆ ಒಂಚೂರು ಪ್ರಾಬ್ಲಮ್ಮು. ಮತ್ತು ಬೆಂಗಳೂರಲ್ಲಿ ಸರೌಂಡಿಂಗ್